ಇಲ್ಲಿ ಅನುಪಾತ ಜೊತೆಗೆ ಫ್ರಾಕ್ಷನ್ಸ್ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ಗಳು ಮಿಕ್ಸ್ ಮಾಡ್ಕೊಟ್ನಪ್ಪ ಅಂದ್ರ ಈ ತರ ಕ್ವಶನ್ಸ್ ಗಳು ಕೊಟ್ಟಾಗ ಇವು ಟಿ ಎಕ್ಸಾಮ್ಸ್ ಗಳಲ್ಲಿ ಅಲ್ಲಿ ಎಲ್ಲ ಏನಾಗ್ತಪ್ಪ ಹೆಲ್ಪ್ ಆಗ್ತಿರ್ತಾವ ಅಲ್ಲಿ ಎಕ್ಸ್ ಅಂತದ ಒಳಗಡೆ ತಾವು ಬಿಡಿಸ್ಕೊಂಡು ಆನ್ಸರ್ನ ಮಾಡಬೇಕಾಗಿರ್ತದೆ. ಹಾಗಾದ್ರೆ ಈ ಕ್ವಶನ್ಸ್ ಯಾವತ್ತ ಬಿಡಿಸ್ತೀನಪ್ಪ ಅಂದ್ರೆ ಅನುಪಾತ 3:7 ಪ್ರತಿ ಸಂಖ್ಯೆಯಿಂದ ಎಷ್ಟನ್ನ ಕಳೆದರೆ ಅನುಪಾತವು 2:5 ಆಗುತ್ತದೆ ಅಂತ ಕ್ವಶನ್ಸ್ ಕೊಟ್ಟಾಗ. ಹಾಗಾದ್ರೆ ಇಲ್ಲಿ 3:7 ಪ್ರತಿ ಸಂಖ್ಯೆಯಿಂದ ಎಷ್ಟನ್ನ ಕಳೆದ್ರೆ ಅನುಪಾತ ಏನಾಗ್ತದಪ್ಪ ಅಂದ್ರೆ 2:5 ಆಗ್ತದೆ ಅಂತ ಕೊಟ್ಟಾರ ಅವರು. ಇದನ್ನ ಏನ್ ಮಾಡಬೇಕಪ್ಪ ಅಂದ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಿನ್ನರಾಶಿ ರಿಲೇಟೆಡ್ ಒಳಗಡೆ ಏನು ನಾನು ಬರ್ಕೊತೀನಿ 3 ಫಸ್ಟ್ನ ಸಂಖ್ಯೆನ ಅಂಶದಲ್ಲಿ ಬರ್ಬೇಕು, ಎರಡನೇ ಸಂಖ್ಯೆನ ಛೇದದಲ್ಲಿ ಬರ್ಬೇಕು. ಯಾವ ಸಂಖ್ಯೆ ನನಗೆ ಗೊತ್ತಿಲ್ಲ, ಹಾಗಾದ್ರೆ ಎಕ್ಸ್ ಅಂತ ತಗೋತೀನಿ ಎರಡೂ ಕಡೆ. 3/7 ಒಳಗಡೆ ಎರಡೂ ಕಡೆ 3 ಒಳಗಡೆ ಒಂದು ಎಕ್ಸ್ ಕಳೆದ್ರಿ 7 ಒಳಗಡೆ ಎಕ್ಸ್ ಕಳೆದಾಗ ಅದು ಏನಾಗ್ತದಪ್ಪ ಅಂದ್ರೆ ಅನುಪಾತ 2:5 ಆಗ್ತದೆ ಅಂದ್ರೆ 2ನ್ನ ಏನ್ ಮಾಡಬೇಕು ಮೇಲೆ ಇಟ್ಕೊಡ್ರಿ, 5ನ್ನ ಏನ್ ಮಾಡಬೇಕು ಅಂದ್ರೆ ಕೆಳಗಡೆ ತಗೊಬರ್ಬೇಕು. ಇವಾಗ ನೋಡ್ರಿ 3:7 ಒಳಗಡೆ ಆ ಎಕ್ಸ್ ಪ್ರತಿ ಸಂಖ್ಯೆಯಿಂದ 3ರಿಂದ ಎಕ್ಸ್ ಒಂದ್ ಯಾವ್ದೋ ಒಂದು ಸಂಖ್ಯೆ 7ರಿಂದ ಯಾವ್ದೋ ಒಂದು ಸಂಖ್ಯೆ ಆ ಸಂಖ್ಯೆಯನ್ನು ನಾವು ಕಳೆದಾಗ ಎಷ್ಟು ಬರ್ತದೆ ಅನುಪಾತ 2:5 ಬರ್ತದೆ. ಅಂದ್ರೆ ಅನುಪಾತಗಳನ್ನ ನಾವು ಫಸ್ಟ್ನೇ ಸಂಖ್ಯೆನ ಅಂಶದಲ್ಲಿ ಬರ್ತೀವಿ, ಎರಡನೇ ಸಂಖ್ಯೆನ ಛೇದದಲ್ಲಿ ಬರ್ತೀವಿ. ಇಷ್ಟು ಬರ್ಕೋದು ಗೊತ್ತಾಯ್ತಪ್ಪ ಅಂದ್ರೆ ಈಗ ಏನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. ನನಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅಂದ್ರೆ 5 ಇದ್ದಿದ್ದು 3ಕ್ಕೆ ಅಂದ್ರೆ ಟೋಟಲ್ ಈ ಎರಡೂ ಸಂಖ್ಯೆಗಳಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ ಇದು ಗುಣಿಸ್ಬೇಕು. 5 ಮೂರ್ಲೆ ಎಷ್ಟು ನೋಡ್ರಿ 15, ಹೌದಾ? 5 ಮೂರ್ಲೆ 15 ಮೈನಸ್ ಇದೆ 5 ಇಂಟು ಎಕ್ಸ್ ಅಂದ್ರೆ 5x ಆಯ್ತು. 5x ಈ ಸಂಖ್ಯೆಯಲ್ಲಿ ತ್ರಿಕಾಡಿ 2 7 ಎಷ್ಟಪ್ಪ ಅಂದ್ರೆ 14, 2 7 14 ಮೊದಲು ಸಂಖ್ಯೆ ಗುಣಿಸ್ರಿ, ನೆಕ್ಸ್ಟ್ ಈ ಎಕ್ಸ್ ಗುಣಿಸ್ರಿ. 2 ಇಂಟು ಎಕ್ಸ್ ಅಪ್ಪ ಅಂದ್ರೆ 2x ಮೈನಸ್ 2x. ಓಕೆ, ಇಷ್ಟು ಬರ್ಕೊಂಡಾದ್ಮೇಲೆ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಂಡು 15 ಆಸ್ ಇಟ್ ಇಸ್ ಅಷ್ಟೇ ಇರಲಿ. ಇದು ಪ್ಲಸ್ 14 ಐತಿ, ರೈಟ್ ಸೈಡ್ಗೆ ಐತಿ, ಇಸ್ಕೊಲ್ ಟು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ 14 ಆಗ್ತದೆ. ಇಸ್ಕೊಲ್ ಟು ಮೈನಸ್ 2x ಇಲ್ಲಿ ಇರಲಿ. ಇದು ಮೈನಸ್ 5x ಇದ್ದಿದ್ದು ರೈಟ್ ಸೈಡ್ ಬರ್ತಪ್ಪ ಅಂದ್ರೆ ಪ್ಲಸ್ 5x ಆಗ್ತದೆ. ಚಿಹ್ನೆಗಳೇನಾಗ್ತಪ್ಪ ಅಂದ್ರೆ ಬದಲಾವಣೆಗಳಾಗ್ತವೆ. ಇದು ನೆಕ್ಸ್ಟ್ ನೋಡ್ರಿ 15 14 ಕಳೆದ್ರೆ 1 ಉಳಿತದೆ. ಇಸ್ಕೊಲ್ ಟು ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿತಾವು. 5x ಒಳಗಡೆ 2x ಕಳೆದಾಗ 3x ಉಳಿತದೆ. ಈಗ ನನಗ ಏನ್ ಬೇಕಾಗ್ಯದಪ್ಪ ಅಂದ್ರೆ ಎಕ್ಸ್ ಬೇಕಾಗ್ಯದ. ಹಾಗಾದ್ರೆ ಎಕ್ಸ್ ಇಸ್ಕೊಲ್ ಟು ಫಸ್ಟ್ನೇ ನಂಬರ್ ಯಾವಾಗಲೂ ಏನ್ ಮಾಡಬೇಕಪ್ಪ ಮೇಲೆ ಬರ್ಕೋಬೇಕು, ಎರಡನೇ ನಂಬರ್ನ ಇಸ್ಕೊಲ್ ಟು ಕೆಳಗಡೆ ಬಂದಾಗ ಎಕ್ಸ್ ಇಸ್ಕೊಲ್ ಟು 1/3. ಹಾಗಾದ್ರೆ ಎಕ್ಸ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಬರ್ಬೇಕಾದಂತ ಆನ್ಸರ್ ಏನಪ್ಪಾ ಅಂದ್ರೆ 1/3 ಅಂತ ಹೇಳ್ತಿರ್ತೀವಿ. ಹಾಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ಪ್ರಶ್ನೆ. ಎಕ್ಸ್ ಇಸ್ಕೊಲ್ ಟು ಇದರ ಆನ್ಸರ್ ಎಷ್ಟಪ್ಪ ಅಂದ್ರೆ 1/3 ಇದಕ್ಕೆ ಬರಬೇಕಾದಂತ ಉತ್ತರ. ಈ ತರ ಪ್ರಶ್ನೆಗಳಿಗಾಗಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.